ಹಾಯ್ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಅಕ್ಷತಾ. ತುಂಬಾ ಜನ ಕೇಳ್ತಿದ್ರಿ ಯಾಕೆ ವ್ಲಾಗ್ ಮಾಡ್ತಾ ಇಲ್ಲ, ಯಾಕೆ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇಲ್ಲ ಅಂತ. ರೀಸನ್ ಇಷ್ಟೇ, ಲಕ್ಷ್ಮಿ ಹಬ್ಬದ ಪ್ರಯುಕ್ತ ನನ್ ಕೆಲವೊಂದು ಆರ್ಡರ್ಸ್ ಬಂದಿತ್ತು. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಕ್ಕಾಗಿರ್ಲಿಲ್ಲ. ಮೊನ್ನೆ ಮಾಡಿದ ವರಮಹಾಲಕ್ಷ್ಮಿ ವ್ಲಾಗ್ ಕೂಡ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡ್ಕೊಂಡು ಬರೋಣ ಬನ್ನಿ. ನೆಕ್ಸ್ಟ್ ಬಂದು ದೇವಿದು ಅಪ್ಪರ್ ಬಾಡಿ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಿಂದಿಗೆ, ಕೋಲು, ದಾರ ಎಲ್ಲ ತಗೊಂಡು ಅಪ್ಪರ್ ಬಾಡಿ ರೆಡಿ ಮಾಡ್ಕೊಂಡೆ. ನೆಕ್ಸ್ಟ್ ಬಂದು ತುಂಬಾ ಪೇಷನ್ಸ್ ಇಂದ ಮಾಡೋ ಅಂತ ವರ್ಕ್, ಅದು ದೇವಿಗೆ ಸೀರೆ ಪ್ಲೇಟ್ ಮಾಡೋ ಅಂಥದ್ದು. ಎರಡು ಸೈಡು ಕೂಡ ಅಟ್ ಎ ಟೈಮ್ ಸಮವಾಗಿ ಪ್ಲೇಟ್ ಮಾಡಿಕೊಂಡು ಪಿನ್ ಮಾಡ್ಕೋಬೇಕು. ಬಾರ್ಡರ್ನ ಬಿಟ್ಟು ಪಿನ್ ಮಾಡ್ಕೋಬೇಕು ಎರಡು ಸೈಡು ಕೂಡ. ಸೊ ಆಮೇಲೆ ಸೆಂಟ್ರಿಗೆ ನರ್ಗೆ ತಗೊಂಡು ಅದನ್ನು ಕೂಡ ಪಿನ್ ಮಾಡ್ಕೋಬೇಕು. 3 ಕಡೆ ಪಿನ್ ಮಾಡ್ಕೋಬೇಕು. ಮತ್ತೆ ಸೆರ್ಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಬಿಟ್ಕೋಬೇಕು. ಲಕ್ಷ್ಮಿ ರಥಕ್ಕೆ ನಾನು ಬಂದು ದೇವಿಗೆ ಮೆರೂನ್ ಸ್ಯಾರಿ ವಿತ್ ಕ್ರೀಮ್ ಬಾರ್ಡರ್ ಸ್ಯಾರಿ ತಗೊಂಡೆ. ಟೆಂಪಲ್ ಸ್ಯಾರಿ ತರ ಇತ್ತು ಲುಕ್ ಸ್ಯಾರಿದು, ಮತ್ತೆ ಹಾಗೆ ವಿಂಟೇಜ್ ಲುಕ್ ಕೂಡ ಕೊಡ್ತಾ ಇತ್ತು. ಅದರಿಂದ ನಾನು ಈ ಸೀರೆನ ಮಹಾಲಕ್ಷ್ಮಿ ಗುಡ್ಸೋಕಂತ ತಗೊಂಡೆ. ಜೊತೆಗೆ ನಾನು 2 ಕಡೆ ಸೀರೆನು ಪಿನ್ ಮಾಡ್ಕೊಂಡೆ. ಅಂದ್ರೆ ಬಾರ್ಡರ್ ಬಿಟ್ಟು 2 ಸೈಡು ಕೂಡ ಈಕ್ವಲ್ ಆಗಿ ಸ್ಯಾರಿನ ಪ್ಲೇಟ್ ಮಾಡ್ಕೊಂಡ್ರೆ ಈ ತರ ಬರುತ್ತೆ. ಇನ್ ಕೇಸ್ ನೀವೇನಾದ್ರೂ ಏರುಪೇರು ಮಾಡ್ಕೊಂಡ್ರೆ ನೆರಿಗೆ ತೆಗಿಯೋದ್ರಲ್ಲಿ, ಸೊ ನಾವೇನ್ ಅನ್ಕೊಂಡಿರ್ತೀವಿ ಔಟ್ಪುಟ್ ಹಾಗೆ ಬರಲ್ಲ. ಅದರಿಂದ ನಾವು 2 ಕಡೆನೂ ನೀಟಾಗಿ ಈ ತರ ತಗೊಂಡ್ರೆ ಈ ತರ ಈಸಿಯಾಗಿ ಬರುತ್ತೆ. ಮತ್ತೆ ನೋಡೋದಕ್ಕೂ ಕೂಡ ಆಫ್ಟರ್ ಅಲಂಕಾರ ನೆರಿಗೆ ಕೂಡ ನೀಟಾಗಿ ಕಾಣಿಸುತ್ತೆ. ಬಂದ್ಬಿಟ್ಟು ಬಾರ್ಡರ್ ಬಿಟ್ಟು ಮಾಡ್ಕೋಬೇಕು. ಸೆಕೆಂಡ್ ಆಗಿ ಇನ್ನೊಂದ್ ಸೈಡ್ ಬಾರ್ಡರ್ ಬಿಟ್ಟು ಪಿನ್ ಮಾಡ್ಕೋಬೇಕು. ಸೆಂಟ್ರಿಗೆ ನೆರಿಗೆಗಳು ತೆಗೆದು ಪಿನ್ ಮಾಡ್ಕೋಬೇಕು. 3 ಪಾರ್ಟ್ ಆದ್ಮೇಲೆ ದೇವಿಗೆ ಯಾವ ಲೆಂತ್ಗೆ ಬೇಕು ಅಷ್ಟು ಸೀರೆನ ಬಿಟ್ಕೊಂಡು ಮುಂದೆ ಇನ್ನು ಉಳಿದ ಸೀರೆನ ಹಿಂದೆ ಹಾಕ್ಬೇಕು. ಅದು ಬಿಂದಿಗೆ ಕುತ್ತಿಗೆ ಫುಲ್ ಕವರ್ ಆಗಬಾರ್ದು, ಸ್ವಲ್ಪ ಮಾತ್ರ ಕವರ್ ಆಗಬೇಕು, ಅರ್ಧ ಮಾತ್ರ ಕವರ್ ಆಗಬೇಕು. ಮಿಕ್ಕಿ ಸೀರೆನ ಹಿಂದೆ ಹಾಕೊಂಡು ಒಂದ್ ಸುತ್ತಲಿ ತಕೊಂಡು ಟೈಟ್ ಮಾಡ್ಕೋಬೇಕು. ಟೈಟ್ ಆಗಿ ಇನ್ನ ಮಾಡ್ಕೊಂಡಾದ್ಮೇಲೆ ಸೊ ದೇವಿ ಕಾಲ್ನ ಸೈಡ್ ಅಲ್ಲಿ ಇಟ್ಟಿರ್ತೀವಿ ಅಲ್ಲ, ಸೊ ಹಿಂದೆಯಿಂದ ಸೀರೆನ ತೆಗೆದು ಮುಂದೆ ಹಾಕೊಂಡು ದೇವಿ ಕಾಲ್ಗೆ ಇಟ್ಕೋಬೇಕು. ಇನ್ನೇನ್ ಮಾಡಿರ್ತೀವಿ ಬಾರ್ಡರ್ನ ಅದನ್ನ ನಿಧಾನವಾಗಿ ಬಿಚ್ಕೊಂಡು ಸ್ಪ್ರೆಡ್ ಮಾಡ್ಕೋಬೇಕು. ಈ ಮೆಥಡ್ ಅಲ್ಲಿ ಪ್ಲೇಟ್ಸ್ ನ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ಒಂದು ಲುಕ್ ಕೂಡ ಕ್ರಿಯೇಟ್ ಆಗುತ್ತೆ. ಸೊ ನೋಡೋಕ್ಕೂ ಕೂಡ ನೀಟಾಗಿ ಕಾಣಿಸುತ್ತೆ ದೇವಿ ಪಾದಗಳು. ಅದರಿಂದ ನಾನು ಈ ಮೆಥಡ್ ಅಲ್ಲಿ ಸಾರಿನ ಡ್ರೈಪ್ ಮಾಡ್ಕೋತಾ ಇದ್ದೀನಿ. ನಾನು ಯಾಕೆ ಈ ಸೀರೆನ ಚೂಸ್ ಮಾಡ್ಕೊಂಡೆ ಅಂತಂದ್ರೆ ವಿಂಟೇಜ್ ಲುಕ್ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ, ಹಾಗೆ ಟೆಂಪಲ್ ಲುಕ್ ಕೂಡ ಚೆನ್ನಾಗಿ ಕಾಣಿಸ್ತಿದೆ. ಮೆರೂನ್ ವಿತ್ ಕ್ರೀಮ್ ಬಾರ್ಡರ್. ದೇವಿ ವಿಶ್ರಾಂತಿ ರೂಪದಲ್ಲಿ ಕುಳಿತಿರೋ ತರ ನಾನು ಇವಾಗ ಸೀರೆನ ಡ್ರೈಪ್ ಮಾಡ್ಕೋತಾ ಇದ್ದೀನಿ. ಆಲ್ರೆಡಿ ಬಲ್ಗಾಲಿಗೆ ಸೀರೆ ಪ್ಲೇಟ್ ಮಾಡ್ಕೊಂಡಾಗಿದೆ. ಎಡಗಾಲಿಗೆ ಹೇಗೆ ಇದ್ರೆ ಎಡಗಾಲನ ಉದ್ದಕ್ಕೆ ಬಿಟ್ಟು ಸೈಡ್ ಅಲ್ಲಿ ನೀಟಾಗಿ ಪ್ಲೇಟ್ಸ್ ನ ಅರೇಂಜ್ ಮಾಡ್ಕೋತೀನಿ. ಯಾಕಂದ್ರೆ ಈ ತರ ಅರೇಂಜ್ ಮಾಡೋದ್ರಿಂದ ಪ್ಲೇಟ್ಸ್ ನೋಡೋದಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಈ ಸ್ಯಾರಿ ಡ್ರೇಪಿಂಗ್ ಸ್ಟೈಲ್ ಬಂದು ಲಲಿತಾಸನ ಸ್ಟೈಲ್ ಆಗಿರುತ್ತೆ. ಯಾಕಂದ್ರೆ ತಾಯಿ ಯಾವಾಗ್ಲೂ ವಿಶ್ರಾಂತಿ ರೂಪದಲ್ಲಿ ಇರ್ತಾಳೆ, ಅದಕ್ಕೋಸ್ಕರ ನಾವು ಇದನ್ನ ಲಲಿತಾಸನ ಸ್ಟೈಲ್ ಸ್ಯಾರಿ ಡ್ರೇಪಿಂಗ್ ಅಂತ ಕರಿತೀವಿ. ಈ ಸಲ ಹಬ್ಬಕ್ಕಂತಾನೆ ನಾನು 3 ದೇವ್ರನ್ನ ಕೂರಿಸಿದ್ದೀನಿ. ಕೊಲ್ಲಾಪುರದ ಮಹಾಲಕ್ಷ್ಮಿ, ಶ್ರೀನಿವಾಸ, ಪದ್ಮಾವತಿ. ಲಕ್ಷ್ಮಿ ಇಲ್ಲದೆ ಶ್ರೀನಿವಾಸ ಇರೋದಿಲ್ಲ. ಲಕ್ಷ್ಮಿಯ ಮತ್ತೊಂದು ರೂಪ ಬಂದು ಪದ್ಮಾವತಿ ತಾಯಿ ಆಗಿರೋದ್ರಿಂದ ನಾನು 3 ದೇವ್ರನ್ನು ಕೂಡ ಕೂರಿಸಿದ್ದೀನಿ. ಅದ್ರ ಜೊತೆಗೆ ಅಷ್ಟಲಕ್ಷ್ಮಿಯವ್ರನ್ನು ಕೂಡ ಕೂರಿಸಿದ್ದೀನಿ. ಯಾಕಂದ್ರೆ ಅಷ್ಟಲಕ್ಷ್ಮಿಯರ ಆಶೀರ್ವಾದ ಕೂಡ ತುಂಬಾ ಇಂಪಾರ್ಟೆಂಟ್. ಸುಮನಸ ವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯಿ ಮುನಿಗಣ ವಂದಿತ ಮೋಕ್ಷ ಪ್ರದಾಯಿನಿ ಮಂಜುಳ ವಾಸಿನಿ ವೇದನುತೆ ಪಂಕಜವಾಸಿನಿ ದೇವ ಸುಪೂಜಿತ ಸದ್ಗುಣ ವರ್ಷಿಣಿ ಶಾಂತಿಯುತೆ ಜಯ ಜಯ ಹೇ ಮಧುಸೂದನ